ಬಲವಂತ ಮಾಡ್ತಾರೆ. ಬಾ ನೀ ಬರ್ಬೇಕು, ನಾನು ನಿಮ್ಮ ಜೊತೆ ಮಾತಾಡೋಲ್ಲ ಒಂದು ವಾರ ಅಂತಾರೆ. ನಿಮ್ಮ ಫ್ರೆಂಡ್ಶಿಪ್ ಕಟ್ ಮಾಡ್ಬಿಡ್ತೀನಿ ಅಂತಾರೆ. ಅವಾಗ ಏನು ಮಾಡ್ತೀರಾ? ಯಾವ ಥರ ಆಗಲ್ಲ ಅಂತೀರಾ? ಫ್ರೆಂಡ್ಶಿಪ್ ಕಟ್ ಮಾಡಿದ್ರು ಪರವಾಗಿಲ್ಲ ಅನ್ಬೇಕು, ಕರೆಕ್ಟಾ? ಆಮೇಲೆ ಇನ್ನೇನು ಮಾಡ್ಬೋದು? ನಾಳೆ ನೋಡೋಣ, ನಂಗೆ ಇವಾಗ ಮನಸ್ಸಿಲ್ಲ, ಡಿಲೇ ಮಾಡೋದು. ಅಂದರೆ ನಾಳೆ ನಾಡಿದ್ದು ನೋಡೋಣ, ಒಂದು ವಾರ ಬಿಟ್ಕೊಂಡು ನೋಡೋಣ, ನಂಗೆ ಇವಾಗ ಮೂಡಿಲ್ಲ ಅಂತಾರೆ. ಅರ್ಥ ಆಯ್ತಾ? ಆಮೇಲೆ ಕೆಲವು ಸಲ ತುಂಬ ಜನ ಒಟ್ಟಿಗೆ ಬಂದ್ಬಿಟ್ಟು ಬಲವಂತ ಮಾಡ್ತಾರೆ, 4-5 ಜನ ಹುಡುಗರು ಬಂದ್ಬಿಟ್ಟು. ಅವಾಗ ನಿಮ್ಗೆ ಭಯ ಆಗ್ಬಿಡುತ್ತೆ. ಅವಾಗ ಏನು ಮಾಡ್ತೀರಾ? ಹೆಲ್ಪ್ ಕೇಳಬೇಕು, ಅಕ್ಕಪಕ್ಕದಲ್ಲಿ ಹೋಗೋರು ನನಗೆ ಹೆಲ್ಪ್ ಮಾಡಿ. ಅಥವಾ ರೋಡಲ್ಲೂ ಕೆಲವರು ಏನಾದ್ರು ಒಂಥರ ಚೇಷ್ಟೆ ಮಾಡ್ತಾರಲ್ವ, ಅವಾಗ ಜೋರಾಗಿ ಕಿರ್ಚಬೇಕು, ಆ ಜಾಗ ಬಿಟ್ಟು ಹೊಟ್ಟೋಗ್ಬೇಕು, ವಾಕ್ ಅವೇ. ಓಕೆ? ಇಲ್ಲಾಂದರೆ ಬಾರ್ಗೆ ತುಂಬ ಕ್ಲೋಸ್ ಫ್ರೆಂಡ್ಸು, ಏನಪ್ಪ ನಂಗೆ ತುಂಬ ಇಷ್ಟ ನೀನು ಕಂಡ್ರೆ, ಬಟ್ ನೀನು ನನಗೆ ಹೇಳೋದನ್ನ ನಂಗೆ ಇಷ್ಟ ಆಗ್ತಿಲ್ಲ ನಾನು ಮಾಡೋಕ್ಕೆ, ನಾನು ಫ್ರೆಂಡ್ಶಿಪ್ ಕಟ್ ಮಾಡೋಕ್ಕೂ ಇಷ್ಟ ಇಲ್ಲ, ಅದು ನಂಗೆ ಸಿಗರೇಟ್ ಸೇದೋಕ್ಕೂ ಇಷ್ಟ ಇಲ್ಲ. ಅದಕ್ಕೆ ಬದಲು ನಾವು ಇನ್ನೇನಾದ್ರು ಒಂದು ಪಾರ್ಕ್ ಹೋಗಿ ವಾಕ್ ಮಾಡೋಣ ಬಾರ್ಗೆ, ಅಂದರೆ ಅದ್ರ ಬದಲು ಇನ್ನೇನಾದ್ರು ಒಂದು ಮಾಡೋಣ ಬಾ ಅಂತ ಫ್ರೆಂಡ್ನ ಒಪ್ಪಿಸ್ಬೋದು. ಅವ್ನು ಒಪ್ಕೊಳ್ಳಿಲ್ಲ ಅಂದರೆ ಫ್ರೆಂಡ್ಶಿಪ್ ಹೋಗೂ ಪರವಾಗಿಲ್ಲ, ನಾನು ಕೆಟ್ಟ ದಾರಿ ಹೋಗಲ್ಲ ಅಂತ ನೀವು ಡಿಸೈಡ್ ಮಾಡಬೇಕು. ದಿಸ್ ಇಸ್ ಕಾಲ್ಡ್ ಡಿಸಿಷನ್ ಮೇಕಿಂಗ್. ನಿರ್ಧಾರ ಮಾಡಬೇಕು. ಅರ್ಥ ಆಯ್ತಾ? ಇಲ್ಲಾಂದರೆ ಏನಾಗುತ್ತೆ, ಇವೆಲ್ಲ ಅಭ್ಯಾಸ, ಕೆಟ್ಟ ಅಭ್ಯಾಸಗಳು ಬಂದುಬಿಟ್ರೆ ಜೀವನ ಪರ್ಯಂತ ನಿಮ್ಮನ್ನಾದರೂ ಬಿಡೋದಿಲ್ಲ. ಓಕೆ? ಈ ವಯಸ್ಸಲ್ಲಿ ನಿಮ್ಗೆ ಇನ್ನೂ ಬ್ರೈನ್ ಡೆವಲಪ್ ಆಗ್ತಾ ಇದೆ. ಸೊ ಈ ವಯಸ್ಸಲ್ಲಿ ನೀವು ಸಿಗರೇಟ್ ಸೇದಿದ್ರೆ, ಆಲ್ಕೋಹಾಲ್ ಇವೆಲ್ಲ ಕುಡಿದ್ರೆ, ಹೆಂಡ ಕುಡಿದ್ರೆ, ಅದು ನಿಮ್ಮ ಜೀವನ ಪರ್ಯಂತ ನಿಮ್ಮನ್ನು ಬಿಡಲ್ಲ, ಅದು ಹಚ್ಕೊಂಡ್ಬಿಡುತ್ತೆ ನಿಮ್ಮ ಬ್ರೈನ್ ಒಳಗೆ.